ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಆಟೋ, ಕಾರು ಹಾಗೂ ಬೈಕ್ಗಳು ಬಾಡಿಗೆಗೆ ಸಿಗುತ್ತಿದ್ದು ನಾವು ಒಂದು ಸ್ಥಳದಿಂದ ಇನ್ನೊಂದೆಡೆಗೆ ಹೋಗಲು ಇದು ಬಹಳ ಸಹಕಾರಿಯಾಗಿದೆ. ಓಲಾ, ಊಬರ್ನಂತಹ ಹಲವು ಅಪ್ಲಿಕೇಶನ್ಗಳು ಆಟೋ, ಕಾರನ್ನು ಬುಕ್ ಮಾಡಲು ತುಂಬಾ ಅನುಕೂಲವಾಗಿದೆ. ಆದರೆ ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ. ಟ್ರಾಫಿಕ್ ಅನ್ನೋದು ದೊಡ್ಡ ತಲೆನೋವಾಗಿದೆ. ದಿನವಿಡೀ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರು ಮಂದಿಗೆ ಅನಿವಾರ್ಯವಾಗಿದೆ. ಇದೀಗ ಈ ಟ್ರಾಫಿಕ್ ಸಮಸ್ಯೆಗೆ ಪರ್ಯಾಯ ಮಾರ್ಗವೊಂದು ದೊರೆತಿದೆ. ಏರ್ ಟ್ಯಾಕ್ಸಿ ಪ್ರಾರಂಭಿಸಲು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರು ಜನರ ಅನುಕೂಲಕ್ಕಾಗಿ ಅತಿ ಕಡಿಮೆ ಸಮಯ ಹಾಗೂ ಕಡಿಮೆ ಬೆಲೆಯಲ್ಲಿ ಈ ಸೇವೆ ದೊರೆಯಲಿದೆ. ಈ ಉದ್ದೇಶದಿಂದ ಏರ್ ಟ್ಯಾಕ್ಸಿ ಪ್ರಾರಂಭಿಸಲು ಕೆಐಎ ರೆಡಿಯಾಗಿದೆ. ಈ ವ್ಯವಸ್ಥೆಗೆ ಕೆಐಎ ಜೊತೆ ಬಿಐಎಎಲ್ ಮತ್ತು ಸರಳ ಏವಿಯೇಷನ್ ಮಾಡಿಕೊಂಡಿರುವ ಒಪ್ಪಂದದ ಪ್ರಕಾರ ಈ ಟ್ಯಾಕ್ಸಿ 7 ಆಸನಗಳನ್ನು ಒಳಗೊಂಡಿರಲಿದೆ ಹಾಗೂ ಎಲೆಕ್ಟ್ರಿಕ್ ವರ್ಟಿಕಲ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವಿಮಾನಗಳು ಕಾರ್ಯಾಚರಣೆಗೆ ಸಿದ್ಧವಾಗಲಿವೆ. ಇನ್ನು 2 ವರ್ಷಗಳಲ್ಲಿ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಭವಿಷ್ಯವನ್ನು ರೂಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇನ್ನು ಈ ಏರ್ ಟ್ಯಾಕ್ಸಿ ಯೋಜನೆ ಕೇವಲ ಬೆಂಗಳೂರಿನ ಬಿಐಎಎಲ್ ನಲ್ಲಿ ಮಾತ್ರ ಪ್ರಾರಂಭವಾಗುತ್ತಿಲ್ಲ. ಸರಳ ಏವಿಯೇಷನ್ ನಮ್ಮ ಬೆಂಗಳೂರು ಸೇರಿದಂತೆ ದೆಹಲಿ, ಮುಂಬೈ ಮತ್ತು ಪುಣೆಯಲ್ಲಿ ಕೂಡ ಜಾರಿಯಾಗಲಿದೆ. ಈಗಾಗಲೇ ನಗರಗಳಲ್ಲಿ ಜಾರಿಯಲ್ಲಿರುವ ಊಬರ್, ಓಲಾ ರೀತಿಯಲ್ಲೇ ಇದು ಇರಲಿದ್ದು ಇದು ಸರಳ ಏವಿಯೇಷನ್ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಯಾಣಿಕರಿಗೆ ಇದು ಕೈಗೆಟುಕುವ ದರವನ್ನು ನಿಗದಿಪಡಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಇದು ಸಾಕಷ್ಟು ಆಶಾದಾಯಕ ಸಂಚಾರವಾಗಲಿದೆ. ಏರ್ ಟ್ಯಾಕ್ಸಿ ಪ್ರಯಾಣಕ್ಕೆ ಸದ್ಯ ತಾತ್ಕಾಲಿಕ ದರವನ್ನು ನಿಗದಿಗೊಳಿಸಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಯಾಣ ಮಾಡಲು 1700 ರೂಪಾಯಿಯನ್ನು ನಿಗದಿಗೊಳಿಸಲಾಗಿದೆ. ಇನ್ನು ಪ್ರೀಮಿಯಂ ಟ್ಯಾಕ್ಸಿಯಲ್ಲಿ ಇದೇ ಜಾಗಕ್ಕೆ ಹೋಗಲು 2500 ಬೇಕಾಗುತ್ತದೆ. ಆದರೆ ಈ ಏರ್ ಟ್ಯಾಕ್ಸಿ ಸಮಯ ಉಳಿತಾಯದ ಜೊತೆ ಪ್ರಯಾಣದ ದರ ಕೂಡ ಕಡಿಮೆಯಾಗಿರಲಿದೆ. ಇನ್ನು ಏರ್ ಟ್ಯಾಕ್ಸಿಯಲ್ಲಿ ಕೇವಲ 1 ಗಂಟೆಯಲ್ಲಿ ತಲುಪಬಹುದು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.